ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಪ್ರಿಯಾಂಕಾ. ನನಗೆ 24 ವರ್ಷ ಮತ್ತು ಹೌದು, ನನಗೆ ಹುಡುಗರು ಮತ್ತು ಹುಡುಗಿಯರು ಇಬ್ಬರು ನೋಡುವ ರೀತಿಯ ನೋಟವಿದೆ. ನನಗೆ ದೊಡ್ಡ ಕಣ್ಣುಗಳು, ಸ್ವಲ್ಪ ಗುಲಾಬಿ ಬಣ್ಣದ ತುಟಿಗಳು ಮತ್ತು ಉತ್ತಮ ಆಕೃತಿ ಇದೆ. ನಾನು ಸೀರೆ ಉಟ್ಟಾಗ ನೆರೆಹೊರೆಯವರು ಸಹ ನಾನು ಹೇಗೆ ಇಷ್ಟು ಫಿಟ್ ಆಗಿರುತ್ತೇನೆ ಎಂದು ಕೇಳುತ್ತಾರೆ. ಮನೆಯಲ್ಲಿ ಎಲ್ಲರೂ ನನ್ನನ್ನು ಪ್ರೀತಿಯಿಂದ ಪ್ರಿಯಾಂಕಾ ಭಾಭಿ ಎಂದು ಕರೆಯುತ್ತಾರೆ, ಏಕೆಂದರೆ ನಾನು ನನ್ನ ಗಂಡನ ಕಿರಿಯ ಸಹೋದರನ ಅತ್ತಿಗೆ. ಅವನು ನನ್ನ ಮೈಮಾವ. ಅವನ ಹೆಸರು ಸುಶೀಲ್. ಅವನು 22 ವರ್ಷ, ಚಿಕ್ಕವನು, ಎತ್ತರ ಮತ್ತು ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡುತ್ತಾನೆ. ನಮ್ಮ ಮನೆ ಹಳ್ಳಿಯ ಹತ್ತಿರದ ನಗರದಲ್ಲಿದೆ. ಅದು ಎಲ್ಲರೂ ಒಟ್ಟಿಗೆ ವಾಸಿಸುವ ಹಳ್ಳಿಗಾಡಿನ ಸ್ಥಳ ಮತ್ತು ಯಾವಾಗಲೂ ನಗು ಇರುತ್ತದೆ. ಇಂದು ನಾನು ನಿಮಗೆ ನನ್ನ ಮತ್ತು ಸುಶೀಲ್ ಬಗ್ಗೆ ಒಂದು ಕಥೆಯನ್ನು ಹೇಳಲಿದ್ದೇನೆ. ಮೊದಲನೆಯದಾಗಿ, ನಾನು ಮದುವೆಯ ನಂತರ ನನ್ನ ಅತ್ತೆಯ ಮನೆಗೆ ಬಂದಾಗ ಎಲ್ಲವೂ ಹೊಸದಾಗಿತ್ತು. ನನ್ನ ಪತಿ ಗೌರವ್ ಸರ್ಕಾರಿ ಕೆಲಸದಲ್ಲಿ ಕೆಲಸ ಮಾಡುತ್ತಾನೆ, ಆದ್ದರಿಂದ ಅವನು ಆಗಾಗ್ಗೆ ಹೊರಗೆ ಇರುತ್ತಾನೆ. ಅವನು ತಿಂಗಳಿಗೆ 1-2 ದಿನ ಮಾತ್ರ ಮನೆಗೆ ಬರುತ್ತಾನೆ. ಉಳಿದ ಸಮಯ ನಾನು ಮನೆಯನ್ನು ನೋಡಿಕೊಳ್ಳುತ್ತೇನೆ. ನನಗೆ ಮಾವ ಇದ್ದಾರೆ, ಆದರೆ ಅವರು ವಯಸ್ಸಾದವರು ಮತ್ತು ಹೆಚ್ಚಾಗಿ ಅವರ ಕೋಣೆಯಲ್ಲೇ ಇರುತ್ತಾರೆ. ಸುಶೀಲ್ ಕಿರಿಯ ಮಗ. ಅವನು ತನ್ನ ಓದು ಮುಗಿಸಿ ಕೆಲಸ ಪಡೆದನು. ಆರಂಭದಲ್ಲಿ ಅವನು ನನ್ನನ್ನು ಭಾಭಿ ಎಂದು ಕರೆಯುತ್ತಿದ್ದನು, ಆದರೆ ಕ್ರಮೇಣ ನಮ್ಮ ಮಾತುಗಳು ಹೆಚ್ಚಾದವು. ಇದು ಸಾಮಾನ್ಯ ಭಾರತೀಯ ಮನೆ, ಸರಿಯೇ? ಎಲ್ಲರೂ ಒಟ್ಟಿಗೆ ತಿನ್ನುತ್ತಾರೆ ಮತ್ತು ಕುಡಿಯುತ್ತಾರೆ. ಯಾವಾಗಲೂ ತಮಾಷೆ ಇರುತ್ತದೆ. ಒಂದು ದಿನ ನಾನು ಅಡುಗೆ ಮನೆಯಲ್ಲಿ ಚಹಾ ಮಾಡುತ್ತಿದ್ದೆ. ಸುಶೀಲ್ ಆಗಷ್ಟೇ ಎಚ್ಚರಗೊಂಡಿದ್ದ. ಅವನ ಕೂದಲು ಗಲೀಜಾಗಿತ್ತು, ಅವನ ಟೀ ಶರ್ಟ್ ಸ್ವಲ್ಪ ಮೇಲಕ್ಕೆತ್ತಿತ್ತು. ಅವನು ಬಂದು, ಭಾಭಿ, ನಾನು ಸ್ವಲ್ಪ ಚಹಾ ಕುಡಿಯಬಹುದೇ ಎಂದು ಕೇಳಿದನು. ನಾನು ನಿನ್ನೆ ರಾತ್ರಿ ತಡವಾಗಿ ಕೆಲಸ ಮಾಡುತ್ತಿದ್ದೆ. ನನಗೆ ನಿದ್ರೆ ಬರಲಿಲ್ಲ. ನಾನು ಮುಗುಳ್ನಕ್ಕೂ, ಹೌದು, ನೀನು ಯಾಕೆ ಬರಬಾರದು, ಕುಳಿತುಕೊಳ್ಳಿ, ನಾನು ಅದನ್ನು ಮಾಡುತ್ತಿದ್ದೇನೆ. ಆದರೆ ನೀನು ರಾತ್ರಿ ತಡವಾಗಿ ಏನು ಮಾಡುತ್ತಿದ್ದೀಯಾ? ಏನಾದರೂ ವಿಶೇಷ? ಅವನು ನಗುತ್ತಾ, ಭಾಭಿ, ವಿಶೇಷವೇನೂ ಇಲ್ಲ, ನಾನು ಕಂಪ್ಯೂಟರ್ನಲ್ಲಿ ಏನನ್ನಾದರೂ ನೋಡುತ್ತಿದ್ದೆ ಎಂದು ಹೇಳಿದನು. ನನಗೆ ಅರ್ಥವಾಯಿತು, ಆದರೆ ನಾನು ಅವನನ್ನು ನಿರ್ಲಕ್ಷಿಸಿ, ಹೌದು, ನನಗೆ ಗೊತ್ತು, ಆದರೆ ಜಾಗರೂಕರಾಗಿರಿ, ನಿನ್ನ ಕಣ್ಣುಗಳು ಹಾನಿಗೊಳಗಾಗುತ್ತವೆ ಎಂದು ಹೇಳಿದೆ. ಅವನು ನಗುತ್ತಾ, ಭಾಭಿ, ನಿನಗೆ ಎಲ್ಲವೂ ಗೊತ್ತು, ಅಂದಹಾಗೆ ನಿನ್ನ ಚಹಾ ಕುಡಿಯುವುದರಿಂದ ಎಲ್ಲ ಆಯಾಸ ದೂರವಾಗುತ್ತದೆ ಎಂದು ಹೇಳಿದನು. ತುಂಬಾ ಬಿಸಿ ಮತ್ತು ರುಚಿಕರವಾಗಿ ಅವನು ಕಪ್ ಎತ್ತಿಕೊಂಡು ಕುಡಿದನು. ಈ ಹುಡುಗ ಸ್ವಲ್ಪ ಚೇಷ್ಟೆಗಾರ ಎಂದು ನಾನು ಭಾವಿಸಿದೆ, ಆದರೆ ಅವನು ಮನೆಯಿಂದ ಬಂದಿರುವುದರಲ್ಲಿ ಏನು ತಪ್ಪಾಗಿದೆ? ದಿನಗಳು ಕಳೆದವು. ನಾನು ಮನೆ ಕೆಲಸ, ಬಟ್ಟೆ ಒಗೆಯುವುದು ಮತ್ತು ಅಡುಗೆ ಮಾಡುವುದು. ಸುಶೀಲ್ ಕೆಲಸಕ್ಕೆ ಹೋಗಿ ಸಂಜೆ ಹಿಂತಿರುಗಿದನು. ಸಂಜೆ ನಾವೆಲ್ಲರೂ ಒಟ್ಟಿಗೆ ಕುಳಿತು ಟಿವಿ ನೋಡುತ್ತಿದ್ದೆವು. ಒಂದು ಸಂಜೆ ನನ್ನ ಅತ್ತೆ, ಪ್ರಿಯಾಂಕಾ ಸೊಸೆ, ದಯವಿಟ್ಟು ಇಂದು ವಿಶೇಷವಾದದ್ದನ್ನು ಮಾಡಿ. ಸುಶೀಲ್ ಅದನ್ನು ಇಷ್ಟಪಟ್ಟರು. ನಾನು, ಹೌದು ತಾಯಿ, ನಾನು ಏನು ಮಾಡಬೇಕು ಎಂದು ಕೇಳಿದೆ. ಸುಶೀಲ್ ಮಧ್ಯಪ್ರವೇಶಿಸಿದನು. ಅತ್ತಿಗೆ, ದಯವಿಟ್ಟು ನಿಮ್ಮ ನಗುವಿನಂತೆ ಏನಾದರೂ ಸಿಹಿ ಮಾಡಿ. ಮಿಸಾ ನಕ್ಕರು. ಆದರೆ ಅದು ಸ್ವಲ್ಪ ಹೆಚ್ಚು ದೂರ ಹೋಗುತ್ತಿದೆ ಎಂದು ನಾನು ಭಾವಿಸಿದೆ. ಆದರೆ ನಾನು ನಗುತ್ತಾ, ಸರಿ, ನಾನು ಗುಲಾಬ್ ಜಾಮೂನ್ ಮಾಡುತ್ತೇನೆ ಎಂದು ಹೇಳಿದೆ. ಊಟದ ನಂತರ ಎಲ್ಲರೂ ಮಲಗಿದ್ದಾಗ ನಾನು ಅಡುಗೆ ಮನೆ ಸ್ವಚ್ಛಗೊಳಿಸುತ್ತಿದ್ದೆ. ಸುಶೀಲ್ ಬಂದು, ಅತ್ತಿಗೆ, ನಾನು ಸಹಾಯ ಮಾಡಬೇಕೇ ಎಂದು ಕೇಳಿದನು. ನಾನು, ಇಲ್ಲ, ನೀನು ಹೋಗಿ ಮಲಗು ಅಂದೆ. ಆದರೆ ಅವನು ನಿಲ್ಲಿಸಿ, ಅತ್ತಿಗೆ, ನೀನು ತುಂಬಾ ಕೆಲಸ ಮಾಡುತ್ತೀಯಾ, ನೀನು ಸುಸ್ತಾಗಿರಬೇಕು, ನಿನಗೆ ಎಂದಾದರೂ ಮಸಾಜ್ ಬೇಕಾದರೆ ನನಗೆ ತಿಳಿಸು ಎಂದನು. ನಾನು ಆಘಾತಕ್ಕೊಳಗಾಗಿದ್ದೆ, ಆದರೆ ನಾನು ಮುಗುಳ್ನಗುತ್ತಾ, ಮಸಾಜ್ ಮಾಡು, ನಾನು ಚೆನ್ನಾಗಿದ್ದೇನೆ, ನೀನು ಹೋಗು ಎಂದೆ. ಅವನು ಹೊರಟು ಹೋದನು. ಆದರೆ ಅದು ಕೇವಲ ತಮಾಷೆಯೋ ಎಂದು ಯೋಚಿಸುತ್ತಾ ಆ ರಾತ್ರಿ ನನಗೆ ನಿದ್ರೆ ಬರಲಿಲ್ಲ. ಇಂತಹ ಹಾಸ್ಯಗಳು ಭಾರತೀಯ ಮನೆಗಳಲ್ಲಿ ಸಾಮಾನ್ಯ ಅಲ್ಲವೇ? ಮರುದಿನ ಬೆಳಿಗ್ಗೆ ನಾನು ಎಚ್ಚರವಾಯಿತು, ಸ್ನಾನ ಮಾಡಿದೆ ಮತ್ತು ಸುಶೀಲ್ ಆಗಲೇ ಸಿದ್ಧನಾಗಿದ್ದನು. ಭಾಭಿ, ನೀನು ಇವತ್ತು ಸಿನಿಮಾ ನಾಯಕಿಯಂತೆ ತುಂಬಾ ಫ್ರೆಶ್ ಆಗಿ ಕಾಣುತ್ತೀಯಾ. ನಾನು ಕೆಂಪಾಗಿ, ನಿಲ್ಲಿಸು ಸುಶೀಲ್, ಹಾಗೆ ಹೇಳಬೇಡ, ನೀನು ನನ್ನ ಸಹೋದರ ಎಂದನು. ಅವನು, ಹೌದು ಭಾಭಿ, ಆದರೆ ಭಾಭಿಗಳು ವಿಶೇಷ. ದಿನಗಳು ನಿಧಾನವಾಗಿ ಕಳೆದವು. ಒಂದು ದಿನ ನಾನು ಬಾಲ್ಕನಿಯಲ್ಲಿ ಬಟ್ಟೆಗಳನ್ನು ಒಣಗಿಸುತ್ತಿದ್ದೆ. ಸುಶೀಲ್ ಬಂದು ಕೇಳಿದನು, ಭಾಭಿ, ಈ ಬಟ್ಟೆಗಳು ಹೇಗೆ ಮೃದುವಾಗಿರುತ್ತವೆ? ಅದು ನಿನ್ನ ಸ್ಪರ್ಶವೇ? ನಾನು ಹೇಳಿದೆ, ಹೌದು, ನಾನು ಒಳ್ಳೆಯ ಡಿಟರ್ಜೆಂಟ್ ಬಳಸುತ್ತೇನೆ. ಆದರೆ ಅವನು, ಇಲ್ಲ ಭಾಭಿ, ನೀನು ಮುಟ್ಟಿದಾಗ ಎಲ್ಲವೂ ಮೃದುವಾಗುತ್ತದೆ ಎಂದನು.
ಅವನ ಮಾತಿನಲ್ಲಿ ಯಾವಾಗಲೂ ಸ್ವಲ್ಪ ಮುಸುಕು ಇರುತ್ತಿತ್ತು. ಅವನು ಉದ್ದೇಶಪೂರ್ವಕವಾಗಿ ಅಂತಹ ವಿಷಯಗಳನ್ನು ಹೇಳುತ್ತಿದ್ದಾನೆ ಎಂಬಂತೆ. ಗೌರವ್ಗೆ ಏನು ಹೇಳಬೇಕೆಂದು ನಾನು ಯೋಚಿಸಿದೆ. ಆದರೆ ಗೌರವ್ ದೂರದಲ್ಲಿದ್ದನು ಮತ್ತು ಸುಶೀಲ್ ಹುಡುಗನಾಗಿದ್ದನು. ಯಾವುದೇ ತಪ್ಪು ತಿಳುವಳಿಕೆ ಇರಬಾರದು. ನಂತರ ಒಂದು ಸಂಜೆ ನಾವೆಲ್ಲರೂ ಕುಳಿತು ಮಾತನಾಡುತ್ತಿದ್ದೆವು. ನನ್ನ ಅತ್ತೆ ಸುಶೀಲ್, ನಿನ್ನನ್ನು ಯಾವಾಗ ಮದುವೆಯಾಗಬೇಕು ಎಂದು ಸುಶೀಲ್ ಕೇಳಿದಳು. ಅಮ್ಮ, ಭಾಭಿ ಇನ್ನೂ ಇಲ್ಲಿದ್ದಾಳೆ. ಅವಳು ಎಲ್ಲವನ್ನೂ ನೋಡಿಕೊಳ್ಳುತ್ತಾಳೆ. ಎಲ್ಲರೂ ನಕ್ಕರು. ಆದರೆ ಅದು ಸ್ವಲ್ಪ ಹೆಚ್ಚು ಎಂದು ನಾನು ಭಾವಿಸಿದೆ. ಆ ರಾತ್ರಿ ನಾನು ಮಲಗಲು ಹೋದಾಗ ಸುಶೀಲ್ನಿಂದ ನನಗೆ ಸಂದೇಶ ಬಂದಿತು. ನಾವು ಮನೆಯಲ್ಲಿದ್ದೇವೆ, ಆದರೆ ನಾವು ಕೆಲವೊಮ್ಮೆ ಸಂದೇಶ ಕಳುಹಿಸುತ್ತೇವೆ ಎಂದು ಅವನು ಹೇಳಿದನು. ಭಾಭಿ, ಶುಭರಾತ್ರಿ. ನಾವು ನಮ್ಮ ಕನಸಿನಲ್ಲಿ ಭೇಟಿಯಾಗುತ್ತೇವೆ. ನಾನು ಉತ್ತರಿಸಿದೆ, ಶುಭರಾತ್ರಿ. ಆದರೆ ನಾನು ನಮ್ಮ ಕನಸಿನಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇವೆ ಎಂದು ಯೋಚಿಸುತ್ತಿದ್ದೆ. ನೀವು ಏನು ಹೇಳುತ್ತಿದ್ದೀರಿ? ಒಂದು ದಿನ ಬೆಳಿಗ್ಗೆ ನಾನು ಅಂಗಳದಲ್ಲಿ ಯೋಗ ಮಾಡುತ್ತಿದ್ದೆ. ಸುಶೀಲ್ ಬಂದು, ಭಾಭಿ, ದಯವಿಟ್ಟು ನನಗೂ ಯೋಗ ಕಲಿಸಿ. ನಾನು ನನ್ನ ದೇಹವನ್ನು ಫಿಟ್ ಆಗಿಡಬೇಕು ಎಂದು ಹೇಳಿದನು. ಸರಿ, ನಾಳೆ ಬಾ ಅಂತ ನಾನು ಹೇಳಿದೆ. ಮರುದಿನ ಅವನು ಬರಲು ಪ್ರಾರಂಭಿಸಿದನು. ಯೋಗ ಮಾಡುವಾಗ, ಭಾಭಿ, ಈ ಭಂಗಿ ತುಂಬಾ ಕಷ್ಟ, ಆದರೆ ನೀನು ಅದನ್ನು ತುಂಬಾ ಸುಲಭವಾಗಿ ಮಾಡು ಎಂದು ಹೇಳುತ್ತಿದ್ದನು. ಅವನ ಸುಳಿವು ನನಗೆ ಅರ್ಥವಾಯಿತು. ಆದರೆ ನಾನು ಯೋಗದ ಮೇಲೆ ಕೇಂದ್ರೀಕರಿಸಿದೆ. ಒಂದು ದಿನ ಸ್ಟ್ರೆಚಿಂಗ್ ಮಾಡುವಾಗ, ಭಾಭಿ, ನಿನ್ನ ದೇಹವು ತುಂಬಾ ಹೊಂದಿಕೊಳ್ಳುತ್ತದೆ, ನನಗೆ ಸುಸ್ತಾಗುತ್ತದೆ ಎಂದು ಹೇಳಿದನು. ನಾನು ಇದು ಅಭ್ಯಾಸದೊಂದಿಗೆ ಬರುತ್ತದೆ ಎಂದು ಹೇಳಿದೆ. ಆದರೆ ಒಳಗೊಳಗೆ ಆಳವಾಗಿ ಈ ಹುಡುಗ ಯಾವಾಗ ಸುಧಾರಿಸುತ್ತಾನೆ ಎಂದು ನಾನು ಆಶ್ಚರ್ಯಪಡುತ್ತಿದ್ದೆ. ಆದರೂ ನಾನು ಮನೆಯಲ್ಲಿ ಒಂಟಿತನ ಅನುಭವಿಸಿದ್ದರಿಂದ ನಾನು ಅವನನ್ನು ತಡೆಯಲಿಲ್ಲ ಮತ್ತು ಅವನ ಸಂಭಾಷಣೆ ಸಮಯ ಕಳೆಯಲು ಸಹಾಯ ಮಾಡುತ್ತದೆ. ಇದು ಭಾರತೀಯ ಮನೆಗಳಲ್ಲಿ ನಡೆಯುತ್ತದೆ. ಅಲ್ಲಿ ಮಹಿಳೆಯರು ಮನೆಯಲ್ಲಿಯೇ ಇರುತ್ತಾರೆ. ಮಾತನಾಡಲು ನನಗೆ ಯಾರೂ ಸಿಗಲಿಲ್ಲ. ನಂತರ ಒಂದು ವಾರ ಕಳೆದಿದೆ. ಸುಶೀಲ್ ಕಂಪನಿಯಲ್ಲಿ ಒಂದು ಪ್ರಾಜೆಕ್ಟ್ ಇತ್ತು. ಅವನು ಮನೆಯಿಂದಲೇ ಕೆಲಸ ಮಾಡುತ್ತಿದ್ದನು. ನಾನು ಅಡುಗೆ ಮನೆಯಲ್ಲಿದ್ದೆ. ಅವನು ತನ್ನ ಲ್ಯಾಪ್ಟಾಪ್ ತಂದನು. ಅವನು ಕೇಳಿದನು, ಭಾಭಿ, ನಾನು ಕಾಫಿ ತರಬಹುದೇ? ನಾನು ಕೆಲಸ ಮಾಡಿ ಸುಸ್ತಾಗಿದ್ದೆ. ನಾನು ಅವನಿಗಾಗಿ ಅದನ್ನು ಮಾಡಿದೆ. ಅವನು ಹೇಳಿದನು, ಭಾಭಿ, ದಯವಿಟ್ಟು ಕುಳಿತುಕೊಳ್ಳಿ, ನಾವು ನಿಮ್ಮೊಂದಿಗೆ ಮಾತನಾಡುತ್ತೇವೆ. ನನಗೆ ಒಬ್ಬಂಟಿಯಾಗಿ ಬೇಸರವಾಗುತ್ತದೆ. ನಾನು ಕುಳಿತೆ. ಸಂಭಾಷಣೆ ಪ್ರಾರಂಭವಾಯಿತು. ಅವರು, ಭಾಭಿ ಭಯ್ಯ ಸಿಕ್ಕಿದ್ದು ನಿನಗೆ ಎಷ್ಟು ಅದೃಷ್ಟ ಅಂತ. ನಾನು, ನಿಲ್ಲಿಸು, ಹಾಗೆ ಮಾತನಾಡಬೇಡ ಅಂತ ಹೇಳಿದೆ. ಆದರೆ ಅವರು, ಭಾಭಿ, ನಿಜ, ನೀನು ತುಂಬಾ ಸುಂದರಿ ಮತ್ತು ಕಾಳಜಿಯುಳ್ಳವಳು. ನಾನು ಕೆಲವೊಮ್ಮೆ ಅದರ ಬಗ್ಗೆ ಯೋಚಿಸುತ್ತೇನೆ ಅಂತ ಹೇಳಿದರು. ಅವರು ನಿಲ್ಲಿಸಿದ್ದರೆ ಎಷ್ಟು ಚೆನ್ನಾಗಿತ್ತು ಅಂತ ನನಗೆ ಅನಿಸಿತು. ನಾನು ಕೇಳಿದೆ, ಸೌತೆಕಾಯಿಗಳ ಬಗ್ಗೆ ಏನು ಅಂತ. ಅವರು, ಏನೂ ಇಲ್ಲ ಹಾಗೆ ಅಂದರು. ಆ ದಿನದಿಂದ ಬಹುಶಃ ಸುಶೀಲ್ ನನ್ನನ್ನ ಪ್ರೀತಿಸುತ್ತಿರಬಹುದು ಅಂತ ನಾನು ಅಂದುಕೊಂಡೆ. ಆದರೆ ನಾನು, ಇದು ತಪ್ಪು, ನಾನು ಅದನ್ನು ನಿಲ್ಲಿಸಬೇಕು ಅಂತ ಅಂದುಕೊಂಡೆ. ಆದರೆ ಹೇಗೆ? ನಾನು ಮನೆಯಲ್ಲಿ ಹೇಳಿದರೆ ಜಗಳವಾಗುತ್ತದೆ. ನಿಧಾನವಾಗಿ ಕ್ರಮೇಣ ನಮ್ಮ ಮಾತುಗಳು ಹೆಚ್ಚಾದವು. ಒಂದು ದಿನ ನಾನು ಮನೆಯನ್ನು ಸ್ವಚ್ಛಗೊಳಿಸುತ್ತಾ ಮೇಲಿನ ಕಪಾಟಿನಿಂದ ವಸ್ತುಗಳನ್ನು ತೆಗೆಯುತ್ತಿದ್ದೆ. ಸುಶೀಲ್ ಬಂದು, ಸಹೋದರಿ, ನಾನು ನಿಮಗೆ ಸಹಾಯ ಮಾಡಬಹುದೇ? ನಾನು ಸಾಮಾನುಗಳನ್ನು ಹೊರತೆಗೆಯುತ್ತೇನೆ ಎಂದು ಕೇಳಿದನು. ಅವನು ಸ್ಟೂಲ್ ಮೇಲೆ ಹತ್ತಿ ಅದನ್ನು ಹೊರತೆಗೆದನು. ಕೆಳಗೆ ಇಳಿಯುವಾಗ ಅವನ ಕೈ ನನ್ನ ಭುಜವನ್ನು ಮುಟ್ಟಿತು. ಅವನು, ಕ್ಷಮಿಸಿ ಸಹೋದರಿ, ನಾನು ನನ್ನ ಸಮತೋಲನವನ್ನು ಕಳೆದುಕೊಂಡೆ ಎಂದು ಹೇಳಿದನು. ಆದರೆ ಅದು ಉದ್ದೇಶಪೂರ್ವಕ ಎಂದು ನಾನು ಭಾವಿಸಿದೆ. ನಾನು ಏನನ್ನೂ ಹೇಳಲಿಲ್ಲ. ಆ ರಾತ್ರಿ ಅವನು ನನಗೆ ಮತ್ತೆ ಸಂದೇಶ ಕಳುಹಿಸಿದನು. ಸಹೋದರಿ, ನೀವು ಇಂದು ಕೋಪಗೊಂಡಿದ್ದೀರಾ? ನಾನು, ಇಲ್ಲ, ಆದರೆ ಹಾಗೆ ಮಾತನಾಡಬೇಡಿ ಎಂದು ಹೇಳಿದೆ. ಅವನು, ಯಾಕೆ ಸಹೋದರಿ, ನೀವು ಕೋಪಗೊಂಡಿದ್ದೀರಾ ಎಂದು ಕೇಳಿದನು. ನಾವು ಸ್ನೇಹಿತರು, ಸರಿಯೇ ಎಂದು ನಾನು ಹೇಳಿದೆ. ಹೌದು, ಆದರೆ ಮಿತಿಯೊಳಗೆ ಎಂದು ಹೇಳಿದೆ. ಒಂದು ದಿನ ಸುಶೀಲ್, ಸಹೋದರಿ, ನನಗೆ ಒಂದು ಸಮಸ್ಯೆ ಇದೆ, ನಾನು ನಿಮಗೆ ಹೇಳಬೇಕೇ ಎಂದು ಕೇಳಿದನು. ಹೌದು, ಹೇಳು ಎಂದು. ಅವನು, ನನಗೆ ಗೆಳತಿಯಿದ್ದಳು, ಆದರೆ ನಾವು ಬೇರ್ಪಟ್ಟಿದ್ದೇವೆ. ಈಗ ನನ್ನ ಹೃದಯ ನೋವುಂಟು ಮಾಡುತ್ತದೆ ಎಂದು ಕೇಳಿದನು. ನಾನು, ಯಾಕೆ ಎಂದು ಕೇಳಿದೆ. ಅವನು ನನಗೆ ಹೇಳಲು ಪ್ರಾರಂಭಿಸಿದನು. ನಾನು ಅವಳಿಗೆ ಸಮಯ ಕೊಡಲಿಲ್ಲ ಎಂದು ಅವಳು ಹೇಳುತ್ತಿದ್ದಳು. ಆದರೆ ಈಗ ನನಗೆ ಒಂಟಿತನ ಅನಿಸುತ್ತಿದೆ. ನಾನು ವಿವರಿಸಿದೆ, ಇದು ಸಮಯ ತೆಗೆದುಕೊಳ್ಳುತ್ತದೆ, ನೀವು ಮರೆತುಬಿಡುತ್ತೀರಿ. ಆ ದಿನದಿಂದ ಅವನು ತನ್ನ ಸಮಸ್ಯೆಗಳನ್ನು ನನಗೆ ಹೇಳಲು ಪ್ರಾರಂಭಿಸಿದನು. ಕೆಲವೊಮ್ಮೆ ಕೆಲಸಕ್ಕೆ ಸಂಬಂಧಿಸಿದ, ಕೆಲವೊಮ್ಮೆ ವೈಯಕ್ತಿಕ.
ಬಹುಶಃ ಅವನು ಒಂಟಿಯಾಗಿರಬಹುದು ಎಂದು ನಾನು ಭಾವಿಸಿದೆ. ಅದಕ್ಕಾಗಿಯೇ ಅವನು ಹಾಗೆ ಮಾತನಾಡುತ್ತಿದ್ದನು. ನಾನು ಅವನಿಗೆ ಅಕ್ಕನಂತೆ ಸಲಹೆ ನೀಡುತ್ತಿದ್ದೆ. ದಿನಗಳು ಕಳೆದವು. ಒಂದು ಸಂಜೆ ನಾವು ಟೆರೇಸ್ನಲ್ಲಿ ಕುಳಿತು ತಾಜಾ ಗಾಳಿಯನ್ನು ಆನಂದಿಸುತ್ತಿದ್ದೆವು. ನನ್ನ ಅತ್ತೆ ಕೆಳಗಡೆ ಇದ್ದರು. ಸುಶೀಲ್ ಹೇಳಿದರು, ಭಾಭಿ, ನಕ್ಷತ್ರಗಳು ತುಂಬಾ ಚೆನ್ನಾಗಿ ಕಾಣುತ್ತಿವೆ. ಅವರು ಪ್ರಣಯದಿಂದ ಕಾಣುತ್ತಾರೆ. ನಾನು, ಹೌದು, ಅವರು ಒಳ್ಳೆಯವರು ಎಂದೆ. ಅವರು, ಭಾಭಿ, ನೀನು ಎಂದಾದರೂ ನಿನ್ನ ಅಣ್ಣನೊಂದಿಗೆ ಹಾಗೆ ಕುಳಿತಿದ್ದೀಯಾ? ನಾನು, ಹೌದು, ಆದರೆ ಅಪರೂಪ ಎಂದೆ. ಅವರು, ಯಾರಾದರೂ ನನ್ನ ಜೊತೆ ಕುಳಿತು ನನ್ನ ಕೈ ಹಿಡಿದಿದ್ದರೆ ಎಷ್ಟು ಚೆನ್ನಾಗಿತ್ತು ಎಂದರು. ನಾನು ವಿಷಯ ಬದಲಾಯಿಸಿದೆ. ಕೆಳಗೆ ಹೋಗೋಣ ಎಂದೆ. ಆದರೆ ಇದು ಎಲ್ಲಿಗೆ ಹೋಗುತ್ತಿದೆ ಎಂದು ನಾನು ಯೋಚಿಸುತ್ತಿದ್ದೆ. 2 ವಾರಗಳ ನಂತರ ಗೌರವ್ ಮನೆಗೆ ಬಂದನು. ಎಲ್ಲರೂ ಸಂತೋಷವಾಗಿದ್ದರು. ಆ ರಾತ್ರಿ ನಾನು ಗೌರವ್ ಜೊತೆ ಮಾತನಾಡಿದೆ. ಆದರೆ ಸುಶೀಲ್ ಬಗ್ಗೆ ಅವನಿಗೆ ಹೇಳಲಿಲ್ಲ. ಅದು ಸಣ್ಣ ವಿಷಯ ಎಂದು ನಾನು ಭಾವಿಸಿದೆ. ಗೌರವ್ ಮತ್ತೆ ಹೊರಟು ಹೋದ. ಸುಶೀಲ್ ಮತ್ತೆ ಅದಕ್ಕೆ ಮರಳಿದ್ದ. ಒಂದು ದಿನ ಅವರು, ಭಾಭಿ, ನಾನು ನಿನಗೆ ಉಡುಗೊರೆ ಕೊಡಲು ಬಯಸುತ್ತೇನೆ ಎಂದರು. ನಾನು, ಏಕೆ ಎಂದು ಕೇಳಿದೆ. ಅವರು, ನಿನ್ನ ಆರೈಕೆಗಾಗಿ ಮಾತ್ರ ಎಂದರು. ಅವರು ನನಗೆ ಒಂದು ಹಾರ ಕೊಟ್ಟರು. ದಯವಿಟ್ಟು ಅದನ್ನು ಧರಿಸಿ. ನಾನು, ಇಲ್ಲ, ಇಟ್ಟುಕೊಳ್ಳಿ ಎಂದೆ. ಆದರೆ ಅವರು ಒತ್ತಾಯಿಸಿದರು. ನಾನು ಅದನ್ನು ಧರಿಸಿದ್ದೆ. ಆದರೆ ನನಗೆ ಇನ್ನೂ ಭಯವಿತ್ತು. ರಾತ್ರಿಯಲ್ಲಿ ಏನಾಗುತ್ತಿದೆ ಎಂದು ನಾನು ಆಶ್ಚರ್ಯಪಡುತ್ತಿದ್ದೆ. ಒಂದು ದಿನ ಸುಶೀಲ್, ಭಾಭಿ, ನೀನು ನಿನ್ನ ಆಕೃತಿಯನ್ನು ಹೇಗೆ ಕಾಪಾಡಿಕೊಳ್ಳುತ್ತೀಯಾ ಎಂದು ಕೇಳಿದರು. ಆ ರಹಸ್ಯ ಹೇಳು. ನಾನು, ಯೋಗ ಮತ್ತು ಆಹಾರ ಪದ್ಧತಿ ಅಂದೆ. ಅವನು, ವಾವ್, ನಾನು ಕೂಡ ಪ್ರಯತ್ನಿಸುತ್ತೇನೆ. ಆದರೆ ನಾನು ನಿನ್ನಂತೆ ಆಗಲು ಸಾಧ್ಯವಿಲ್ಲ ಎಂದನು. ಒಂದು ದಿನ ನಾನು ಅಡುಗೆ ಮನೆಯಲ್ಲಿ ತರಕಾರಿ ಕತ್ತರಿಸುತ್ತಿದ್ದೆ. ಸುಶೀಲ್ ಹಿಂದಿನಿಂದ ಬಂದು, ಭಾಭಿ, ಇದು ಒಳ್ಳೆಯ ವಾಸನೆ ಬರುತ್ತಿದೆ ಎಂದನು. ನಾನು, ಹೌದು, ಆಹಾರ ಚೆನ್ನಾಗಿ ಬೇಯಿಸಿದೆ ಎಂದೆ. ಅವನು, ಇಲ್ಲ, ನಿನ್ನದು ಎಂದನು. ನಾನು ಆಘಾತಕ್ಕೊಳಗಾಗಿದ್ದೆ. ಆದರೆ ನಾನು ನಕ್ಕೆ. ಒಂದು ದಿನ ಸುಶೀಲ್, ಭಾಭಿ, ನಾನು ನಿನಗೆ ಒಂದು ವಿಷಯ ಹೇಳಬೇಕು ಎಂದನು. ನಾನು, ಹೇಳು ಎಂದೆ. ಅವನು, ನನಗೆ ನೀನು ಇಷ್ಟ ಎಂದನು. ಭಾಭಿ ದಿಗ್ಭ್ರಮೆಗೊಂಡಳು. ಸುಶೀಲ್, ಇದು ತಪ್ಪು. ನಾನು ನಿನ್ನ ಭಾಭಿ. ಅವನು ಹೇಳಿದನು, ಆದರೆ ಭಯ್ಯ ಇಲ್ಲಿ ವಾಸಿಸುವುದಿಲ್ಲ. ನಾನು ಇಲ್ಲಿದ್ದೇನೆ, ಅಲ್ಲವೇ? ನಾನು ಕೋಪದಿಂದ ಮುಚ್ಚಿ, ಹೊರಗೆ ಹೋಗು ಎಂದೆ. ಅವನು ಹೊರಟು ಹೋದನು. ಆ ದಿನದಿಂದ ಅವನು ದುಃಖಿತನಾದನು. ನಾನು ಕೂಡ ಚಿಂತಿತನಾಗಿದ್ದೆ. ಏನು ಮಾಡಬೇಕೆಂದು ಯೋಚಿಸುತ್ತಿದ್ದೆ. ನಂತರ 1 ವಾರದ ನಂತರ ಸುಶೀಲ್, ಕ್ಷಮಿಸಿ ಭಾಭಿ, ನಾನು ತಪ್ಪು ಹೇಳಿದೆ. ಆದರೆ ಅದು ನಿಜ. ನಾನು ಒಬ್ಬಂಟಿಯಾಗಿದ್ದೇನೆ ಎಂದು ಹೇಳಿದನು. ನಾನು, ಸುಶೀಲನ್ನು ಅರ್ಥಮಾಡಿಕೊಳ್ಳಿ, ಈ ಸಂಬಂಧವು ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದೆ. ಅವನು, ಹೌದು, ಆದರೆ ಇತ್ತೀಚಿನ ದಿನಗಳಲ್ಲಿ ಜನರು ಕೊಳಕು ಆಲೋಚನೆಗಳನ್ನು ಹೊಂದಿದ್ದಾರೆ. ನಾನು ಕೇಳಿದೆ, ನೀವು ಏನು ಹೇಳುತ್ತೀರಿ? ನಂತರ ಸುಶೀಲ್ ತನ್ನ ನಿಜವಾದ ಕಥೆಯನ್ನು ನನಗೆ ಹೇಳಿದನು. ಭಾಭಿ ನನ್ನ ಗೆಳತಿಯಾಗಿರಲಿಲ್ಲ. ಅವಳು ನನ್ನನ್ನು ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದ ಸ್ನೇಹಿತೆ. ನಾನು ನಿನ್ನನ್ನು ಪರೀಕ್ಷಿಸಿದೆ. ನೀನು ಎಷ್ಟು ಒಳ್ಳೆಯವಳು ಎಂದು ನಾನು ನೋಡಿದೆ. ಈಗಿನ ಹುಡುಗಿಯರು ಹಣಕ್ಕಾಗಿ ಏನು ಬೇಕಾದರೂ ಮಾಡುತ್ತಾರೆ. ಆದರೆ ನಿನಗಲ್ಲ. ನನಗೆ ಆಘಾತವಾಯಿತು. ನಾನು ಉದ್ದೇಶಪೂರ್ವಕವಾಗಿ ಹಾಗೆ ಹೇಳಿದ್ದೇನೆ ಎಂದು ಹೇಳಿದೆ. ನೀನು ಸುಮ್ಮನಾಗುತ್ತೀಯಾ ಎಂದು ನಾನು ನೋಡುತ್ತೇನೆ. ಆದರೆ ನೀನು ಎಂದಿಗೂ ತಪ್ಪು ಮಾಡಿಲ್ಲ. ಆಗ ನನಗೆ ಇದೆಲ್ಲವೂ ಒಂದು ಪಾಠ ಎಂದು ಅರಿವಾಯಿತು. ಸುಶೀಲ್ ಹೇಳಿದ, ಭಾಭಿ, ಈ ದಿನಗಳು ಕೊಳಕು. ಹುಡುಗರು ಹುಡುಗಿಯರನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಬಲೆಗೆ ಬೀಳಿಸುತ್ತಾರೆ. ದೈಹಿಕ ಸಂಬಂಧಕ್ಕಾಗಿ ಅವರು ನಿನ್ನನ್ನು ಬ್ಲಾಕ್ಮೇಲ್ ಮಾಡುತ್ತಾರೆ. ನಾನು ನಿನಗೆ ಹೇಳಬೇಕೆಂದು ಯೋಚಿಸಿದೆ. ಆದರೆ ನೇರವಾಗಿ ಅಲ್ಲ. ಏಕೆಂದರೆ ನಾನು ನಿನಗೆ ನೇರವಾಗಿ ಹೇಳಿದ್ದರೆ ನೀನು ನನ್ನನ್ನು ನಂಬುತ್ತಿರಲಿಲ್ಲ. ನಾನು ಅಳುತ್ತಿದ್ದೆ. ನೀನು ನನಗೆ ತುಂಬಾ ತೊಂದರೆ ಕೊಟ್ಟಿದ್ದೀಯಾ. ಅವನು ಹೇಳಿದ, ಕ್ಷಮಿಸಿ. ಆದರೆ ಈಗ ನಿನಗೆ ಅರ್ಥವಾಯಿತು. ನಿನ್ನ ಸಹೋದರ ಇಲ್ಲದಿರುವಾಗ ಜಾಗರೂಕರಾಗಿರಿ. ಆದರೆ ಸ್ನೇಹಿತರೆ, ಈ ಕಥೆ ಅಲ್ಲಿಗೆ ಮುಗಿಯುವುದಿಲ್ಲ. ದಿನ ಕಳೆದು ಹೋಯಿತು ಮತ್ತು ನಾನು ಸುಶೀಲ್ ಮಾತುಗಳ ಬಗ್ಗೆ ಯೋಚಿಸುತ್ತಲೇ ಇದ್ದೆ. ನಮ್ಮ ಬಾಂಧವ್ಯ ಬಲವಾಯಿತು. ಅವನು ಮೊದಲಿಗಿಂತ ಹೆಚ್ಚು ಕಾಳಜಿ ವಹಿಸಲು ಪ್ರಾರಂಭಿಸಿದನು. ಎಲ್ಲವೂ ಸಾಮಾನ್ಯವಾಗಿದ್ದಂತೆ ತೋರಿತು. ನನ್ನ ಅತ್ತೆ ಮಾವ ಕೂಡ ಸಂತೋಷಪಟ್ಟರು. ಮಗನೇ, ಈಗಲೇ ಮದುವೆಯಾಗಿ ಸೆಟ್ಲ್ ಆಗು ಎಂದು ಹೇಳಿದರು. ಸುಶೀಲ್ ಅದನ್ನು ನಗುತ್ತಿದ್ದ. ಎಲ್ಲವೂ ಚೆನ್ನಾಗಿದೆ ಎಂದು ನಾನು ಭಾವಿಸಿದೆ. ಆದರೆ ಒಂದು ರಾತ್ರಿ ನಾನು ಮಲಗಿದ್ದಾಗ ನನಗೆ ಅಪರಿಚಿತ ಸಂಖ್ಯೆಯಿಂದ ಸಂದೇಶ ಬಂದಿತು. ಸಂದೇಶದಲ್ಲಿ, ಪ್ರಿಯಾಂಕಾ, ನಿನ್ನನ್ನು ಪರೀಕ್ಷಿಸುತ್ತಿದ್ದ ನಿನ್ನ ಸೋದರ ಮಾವ ಸುಶೀಲ್ ನಿಜವಾಗಿಯೂ ಸಿಕ್ಕಿಬಿದ್ದಿದ್ದಾನೆ.
ನಿನಗೆ ಸತ್ಯ ತಿಳಿಯಬೇಕಾದರೆ ನಾಳೆ ಬೆಳಿಗ್ಗೆ ಪಾರ್ಕ್ಗೆ ಬಾ. ನಾನು ಗಾಬರಿಗೊಂಡೆ. ಇದು ತಮಾಷೆಯೇ? ನಾನು ಸುಶೀಲ್ಗೆ ಹೇಳಬೇಕೇ? ಆದರೆ ನಾನು ಮೌನವಾಗಿರುವುದು ಉತ್ತಮ ಎಂದು ಭಾವಿಸಿದೆ. ನಾನೇ ನೋಡುತ್ತೇನೆ ಎಂದು ಭಾವಿಸಿದೆ. ಮರುದಿನ ಬೆಳಿಗ್ಗೆ ನಾನು ಪಾರ್ಕ್ಗೆ ಹೋದೆ. ಅಲ್ಲಿ ಒಬ್ಬ ಹುಡುಗಿ ಕುಳಿತಿದ್ದಳು. ಅವಳು ನನ್ನ ವಯಸ್ಸಿನವಳು, ಆದರೆ ಅವಳ ಮುಖ ದುಃಖದಿಂದ ಕೂಡಿತ್ತು. ಅವಳು, ನಾನು ಪ್ರಿಯಾಂಕಾ, ಸುಶೀಲ್ನ ಮಾಜಿ ಎಂದಳು. ಅವನು ಸುಳ್ಳು ಹೇಳುತ್ತಿದ್ದಾನೆ. ನನಗೆ ದಿಗ್ಭ್ರಮೆಯಾಯಿತು. ಪ್ರಿಯಾಂಕಾ ಸುಶೀಲ್ ಮತ್ತು ನಾನು ಕಾಲೇಜಿನಲ್ಲಿ ಒಟ್ಟಿಗೆ ಇದ್ದೆವು ಎಂದು ಹೇಳಿದಳು. ನಮಗೆ ಸಂಬಂಧವಿತ್ತು. ಆದರೆ ಅವನು ಬದಲಾದನು. ಅವನು ಸಾಮಾಜಿಕ ಮಾಧ್ಯಮದಲ್ಲಿ ಹುಡುಗಿಯರೊಂದಿಗೆ ಚಾಟ್ ಮಾಡುತ್ತಿದ್ದನು, ಫೋಟೋಗಳನ್ನು ಕೇಳಿದನು, ನಂತರ ಅವರನ್ನು ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದನು. ನಾನು ಅವನನ್ನು ಬಿಟ್ಟುಬಿಟ್ಟೆ. ಆದರೆ ಅವನು ಸುಧಾರಿಸಲಿಲ್ಲ. ನಿನ್ನನ್ನು ಪರೀಕ್ಷಿಸುವ ಮಾತು ಕೇವಲ ಒಂದು ನೆಪವಾಗಿತ್ತು. ವಾಸ್ತವವಾಗಿ ಅವನು ನಿನ್ನನ್ನು ಬಲೆಗೆ ಬೀಳಿಸಲು ಬಯಸಿದ್ದನು. ಆದರೆ ನೀನು ಹಾಗೆ ಮಾಡದ ಕಾರಣ ಅವನು ಚೆನ್ನಾಗಿ ವರ್ತಿಸುತ್ತಿದ್ದಾನೆ. ನಾನು ಹೇಳಿದೆ, ಸುಳ್ಳು ಹೇಳಬೇಡ, ಸುಶೀಲ್ ಹಾಗಲ್ಲ. ಆದರೆ ಪ್ರಿಯಾಂಕಾ ತನ್ನ ಫೋನ್ ತೆಗೆದು ಸುಶೀಲ್ನ ಚಾಟ್ಗಳ ಸ್ಕ್ರೀನ್ ಶಾಟ್ಗಳನ್ನು ನನಗೆ ತೋರಿಸಿದನು. ಅಲ್ಲಿ ಅವನು ಹುಡುಗಿಯರೊಂದಿಗೆ ಅಸಹ್ಯವಾಗಿ ಮಾತನಾಡುತ್ತಿದ್ದ, ಹಣ ಕೇಳುತ್ತಿದ್ದ, ಅವರನ್ನು ಬೆದರಿಸುತ್ತಿದ್ದ. ನನ್ನ ಕಣ್ಣುಗಳು ಅರಳಿದವು. ಇವನು ನನಗೆ ಪಾಠ ಕಲಿಸುತ್ತಿದ್ದ ಅದೇ ಸುಶೀಲ್. ನಾನು ಮನೆಗೆ ಮರಳಿದೆ. ನಾನು ಸುಶೀಲ್ ಜೊತೆ ಕಾನ್ಫರೆನ್ಸ್ ಕರೆ ಮಾಡಿದ್ದೆ. ಸುಶೀಲ್, ಇದು ಏನು? ನಾನು ಅವನಿಗೆ ಸ್ಕ್ರೀನ್ ಶಾಟ್ಗಳನ್ನು ತೋರಿಸಿದೆ. ಅವನು ಆರಂಭದಲ್ಲಿ ಅದನ್ನು ನಿರಾಕರಿಸಿದನು, ಆದರೆ ನಂತರ ದುಃಖಿತನಾದನು. ಅವನು ಅಳುತ್ತಾ ಹೇಳಿದನು, ಭಾಬಿ, ಸತ್ಯವೆಂದರೆ ನಾನು ನನ್ನನ್ನು ಸಿಕ್ಕಿಹಾಕಿಕೊಂಡೆ. ಕಾಲೇಜಿನಲ್ಲಿ ಒಬ್ಬ ಹುಡುಗ ನನ್ನನ್ನು ಬ್ಲ್ಯಾಕ್ಮೇಲ್ ಮಾಡಿದ. ನನ್ನ ಫೋಟೋಗಳನ್ನು ತೆಗೆದುಕೊಂಡನು. ನಂತರ ನಾನು ಇತರರಿಗೆ ಅದೇ ರೀತಿ ಮಾಡಲು ಪ್ರಾರಂಭಿಸಿದೆ. ನಾನು ಸೇಡು ತೀರಿಸಿಕೊಳ್ಳಬೇಕೆಂದುಕೊಂಡೆ. ಆದರೆ ಇದು ಒಂದು ಚಕ್ರ. ಅದು ಎಂದಿಗೂ ಮುಗಿಯುವುದಿಲ್ಲ. ಒಳ್ಳೆಯ ಜನರು ಯಾರಾದರೂ ಉಳಿದಿದ್ದಾರೆಯೇ ಎಂದು ನೋಡಲು ನಾನು ನಿನ್ನನ್ನು ಪರೀಕ್ಷಿಸಿದೆ. ನೀನು, ಅದು ಚೆನ್ನಾಗಿ ಆಯಿತು. ಹಾಗಾಗಿ ನಾನು ನಿಲ್ಲಿಸಿದೆ. ಆದರೆ ಈಗ ನಾನು ಸುಧಾರಿಸಿಕೊಳ್ಳಲು ಬಯಸುತ್ತೇನೆ. ನನಗೆ ಆಘಾತವಾಯಿತು. ನನ್ನ ಪಾದಗಳ ಕೆಳಗೆ ನೆಲ ಜಾರಿತು. ನನ್ನನ್ನು ಓಲೈಸುತ್ತಿದ್ದ ಹುಡುಗ ಸ್ವತಃ ಅದೇ ಕೊಳಕಿನಲ್ಲಿ ಮುಳುಗಿದ್ದ. ನಂತರ ನಾನು ಗೌರವ್ಗೆ ಎಲ್ಲವನ್ನೂ ಹೇಳಿದೆನೆ. ಗೌರವ್ ಮನೆಗೆ ಬಂದನು ಮತ್ತು ಕುಟುಂಬ ಸಭೆ ನಡೆಯಿತು. ನನ್ನ ಅತ್ತೆ ಮಾವ ಅಳುತ್ತಿದ್ದರು. ನಂತರ ಸುಶೀಲ್ ಈ ಗೊಂದಲದಲ್ಲಿ ವರ್ಷಗಳಿಂದ ಇದ್ದಾನೆ ಎಂದು ನಮಗೆ ತಿಳಿದುಬಂದಿದೆ. ನಾವು ಅವನನ್ನು ಕೌನ್ಸಿಲಿಂಗ್ಗೆ ಕಳುಹಿಸಿದ್ದೇವೆ. ಇದು ಕುಟುಂಬದ ವಿಷಯವಾದ್ದರಿಂದ ನಾವು ಅವನ ಬಗ್ಗೆ ಪೊಲೀಸರಿಗೆ ದೂರು ನೀಡಲಿಲ್ಲ. ಆದರೆ ನಾವು ಅವನಿಗೆ ಕಠಿಣ ಎಚ್ಚರಿಕೆ ನೀಡಿದ್ದೇವೆ. ಇಂದು ಸುಶೀಲ್ ಸುಧಾರಿಸುತ್ತಿದ್ದಾನೆ. ಅವನು ತನ್ನ ಹೊಸ ಕೆಲಸದಲ್ಲಿ ಸಾಮಾಜಿಕ ಮಾಧ್ಯಮದಿಂದ ದೂರವಿದ್ದಾನೆ. ಆದರೆ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮದ ಪ್ರಪಂಚವು ಜನರಿಗೆ ಆಕರ್ಷಕವಾಗಿ ಕಾಣುತ್ತದೆ. ಆದರೆ ಕೊಳಕು ಸತ್ಯವು ಒಳಗಿದೆ. ಬ್ಲ್ಯಾಕ್ಮೇಲ್, ನಕಲಿ ಗುರುತುಗಳು ಮತ್ತು ದುರಾಶೆಯ ಬಲೆ. ಒಂದೇ ಕ್ಲಿಕ್ ಜೀವನವನ್ನು ಹಾಳು ಮಾಡಬಹುದು. ನಂಬಿಕೆಯನ್ನು ಮುರಿಯಬೇಡಿ. ಮತ್ತು ನೀವು ಸಿಕ್ಕಿಹಾಕಿಕೊಂಡರೆ ಸಹಾಯವನ್ನು ಪಡೆಯಿರಿ, ಮರೆಮಾಡಬೇಡಿ. ಸಂಬಂಧಗಳು ನಂಬಿಕೆಯ ಮೇಲೆ ನಿರ್ಮಿಸಲ್ಪಟ್ಟಿವೆ, ಕೊಳಕು ಹರಡುವ ಮೂಲಕ ಅಲ್ಲ. ಧನ್ಯವಾದಗಳು. ಪ್ರತಿಯೊಬ್ಬರೂ ಈ ಪಾಠವನ್ನು ನೆನಪಿಸಿಕೊಳ್ಳುತ್ತಾರೆ ಎಂದು ನಾನು ಭಾವಿಸುತ್ತೇನೆ. ಆದ್ದರಿಂದ ಸ್ನೇಹಿತರೆ, ಇಂದಿನ ನನ್ನ ಕಥೆ ಇಲ್ಲಿದೆ. ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹೈಪ್ ಮಾಡಿ ಮತ್ತು ಹಂಚಿಕೊಳ್ಳಿ. ಮತ್ತು ಹೌದು, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿರಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ದಯವಿಟ್ಟು ನಿಮ್ಮ ಮತ್ತು ನಿಮ್ಮ ಪ್ರೀತಿಪಾತ್ರರನ್ನು ನೋಡಿಕೊಳ್ಳಿ. ಧನ್ಯವಾದಗಳು.